ಅಂತ ಇದು ಇವತ್ತೇ ಬ್ಲಾಗ್ ಇದು ಮಾಡ್ತಾಯಿದ್ದೀನಿ. ಯಾಕಂದರೆ ಬಟ್ಟೆ ಚೇಂಜ್ ಆಗ್ಬಿಟ್ಟು ಅಂತ ಇವತ್ತು ಫಸ್ಟ್ ತೋರಿಸ್ತೀನಿ. ಇವ್ ನಮ್ಮ ತಮ್ಮ ಗೈಸ್ ನೋಡಿ ಅಷ್ಟು ಬೀಜ ಹಿಂಗತ್ತೆ ಬ್ಯಾಟ್ ಇದು ಬ್ಯಾಟ್ ಅದು ಮತ್ತೆ ಅವ್ನು ಕೊಡೋಗ ಅವ್ನು ಜೋಡಿಸ್ತಾನಂತೆ. ಅವ್ನು ಜೋಡಿಸ್ಕೊಂಡು ನಮ್ಮ ತಮ್ಮನಾಡ ಬ್ಯಾಟಿಂಗ್ ತೋರಿಸ್ತೀನಿ ಗೈಸ್. ನಮ್ಮ ತಮ್ಮನ ಹೆಂಗಾಡ್ತಾನೆ ಅಂತ ತೋರಿಸ್ತೀನಿ. ಅಲ್ಲಿ ಶಟ್ಲು ಬ್ಯಾಟ್ ಆಡ್ತಾ ಇದ್ದಾನೆ ಗೌರವ್, ಕಾಣಿಸ್ಬಿಡುತ್ತೆ. ವಿಕೆಟ್ ಹೋಯ್ತಾ ಒಂದು ಏನೋ ಒಂದು ವಿಕೆಟ್ ಹೋಯ್ತಂತೆ. ಇರಿ ಗೈಸ್ ನಾನು ನೋಡ್ಕೊಂಬರ್ತೀನಿ. ಪ್ಲೇಯರ್ ಮನೆ ಬರ್ತೀನಿ. ಏನೋ ಒಂದು ಬಾಲ್ ಯಾಕಂದ್ರೆ ಚೇಂಜ್ ಆಗಿದೆ. ನಾನು ಹೊಡೆದಾಕ್ಬಿಟ್ಟೆ. ಒಂದು ವಿಕೆಟ್ ಹೋಗೈತೆ ಹೆಂಗಂತ ನಾನು ಆಚೆ ಬಂದ್ಬಿಟ್ಟಿದ್ದೀನಿ ಗೈಸ್. ಅವೆಲ್ಲ ನನ್ನ ಗಿಡಗಳೇ ಅಷ್ಟು. 1 2 3 4 5 6 7 ಈರಾ ಬಂದೆ. ಇದೊಂದು ಹೊಸ್ದಾಗಿ ಬೆಳೀತೈತೆ. ಇದು ಅಷ್ಟೇ. ಆಮೇಲೆ ಇಲ್ಲೊಂದೈತೆ, ಅಲ್ಲೊಂದು ಇದ್ದಾವೆ. ಇಲ್ಲಿ ಇನ್ನು ಇವೆಲ್ಲ ನೋಡಿ ಗೈಸ್ ಹೆಂಗಾಗ್ಬಿಟ್ಟಿದೆ. ಬಿಸಿಲಿಕೆ ಆಗಿರೋದು ಇದಕ್ಕೆ. ಇಲ್ಲಿ ಇನ್ನೂ ಏನೂ ಹಾಕಿಲ್ಲ. ಇದು ಆಲೂಗಡ್ಡದು ಇದ್ಯಾವುದಾಗಿರೋ ನಮ್ಗೆ ಗೊತ್ತಿಲ್ಲ, ಬೆಳ್ಬಿಟ್ಟೈತೆ. ನೀರಲ್ಲಿ ನೀಟಾಗಿ ಮಾತ್ರ ಹಾಕ್ತೀನಿ, ಯಾಕಂದರೆ ಇದು ಸಮಾಧಾನ ಆಯಿತು. ನಾನೇ ಮರ್ತೋಗ್ಬಿಟ್ಟು ಇದು ಜಾಸ್ತಿ ನಾನು ಅವಾಗೆಲ್ಲ ಜಾಸ್ತಿ ಹಾಕಿ ಇದು ಹೊರಟೋಗ್ಬಿಟ್ಟಿದ್ದೆ. ಅದಕ್ಕೆ ಈ ಸತಿ ಹಿಂಗಡೆ ಆಯ್ಕ ಮಕ್ಕ ಕಾಣಿಸ್ಬಿಡುತ್ತೆ. ಅದಕ್ಕೆ ಬೇಡ ನಮ್ಮ ಅಬ್ಬಿ ಓರ್ ಬರ್ತಾಯಿದ್ದಾನೆ ಗೈಸ್. ನೋಡಿ ಗೈಸ್ ಎಷ್ಟು ಓರ್ ಬರ್ತಾವ. ಇವತ್ತು ಕ್ರಿಕೆಟ್ ಆಡ್ತಾರೆ. ಆದರೆ ಇವತ್ತು ಯಾರು ಜಾಸ್ತಿ ರನ್ ಹೊಡಿತಾರೆ ನೋಡೋಣ ಬನ್ನಿ ಗೈಸ್. ಎಷ್ಟು ಅಂತಂತ ತೋರಿಸ್ಲಾ? ನಾವು ನದಿ ಹೋಗ್ಬಿಟ್ಟ. ಇವಾಗ ನಮ್ಮ ತಮ್ಮನ ಬ್ಯಾಟಿಂಗ್ ತೋರಿಸ್ತೀನಿ ಹೆಂಗಾಡ್ತಾನಂತ. ಅಕ್ಕ ನಾನು ಸೇರ್ಕೊಂಡು ಹೊರಟಾಗ ಹೋಗ್ಬಿಡು. ನಾನು ಲೆಫ್ಟ್ ಹ್ಯಾಂಡಾಗಿ ಆಡ್ತಿದ್ದೀನಿ ಗೈಸ್. ಇವತ್ತು ಅವ್ನು ಬೋಲ್ ಮಾಡ್ಬಿಡ್ಲ. ಓ ಕ್ಯಾಚ್ ಇಟ್ಬಿಟ್ಟ. ನಿನ್ನ ಮಕ್ಕ ಕಾಣಿಸ್ಬಿಡ್ತಾವು. ಹ್ಞೂ ವಿಡಿಯೋ ಮಾಡ್ಕೊಂಡು ಆಮೇಲೆ ಯೂಟ್ಯೂಬ್ ಕಳಿಸ್ತಾರೆ. ಔಟು ಇರೋ ನಾನು ಒಂದೇ ಒಂದು ನಿಮಿಷ ಸುಮಾರು. ಓಯ್ ಗಾಯ್ಸ್ ಇರಿ ನೋಡಿ ಬೆಟ್ಲಾಗೈತೆ. ಇಲ್ಲೈತೆ ಗಾಯ್ಸ್ ಕೂಲಿ ಹೋಗ. ಅದೇ ಗೈಸ್ ಕಾಣಿಸಲ್ಲ ಬಿಟ್ಟು ಗೈಸ್. ಮನೆ ನಿಂಗೆ ಕಾಣಿಸ್ಬಿಡುತ್ತೆ. ಮನೆ ಕಾಣಿಸ್ಬೇಡ ಅಂತ ಇದೆಯಾ ನೀವು ಬೇರೆ. ನಾನು ಲೆಫ್ಟ್ ಹ್ಯಾಂಡಾಗಿ ಹಾಕ್ತಿದ್ದೀನಿ. ಅದು ನನ್ನ ರೈಟ್ ಅವನು ಲೆಫ್ಟು ಯಾಕಂದರೆ ಮಾತಾಡೋದು ನಾನು ನೋಡಿ ನಿಮಗೆ ಗೊತ್ತಾಗ್ತೈತೆ. 6 ಹೊಡಿತಾನಂತೆ. ಒಂದೊಂದು ಸತಿ ಹೊಡೆಯಲ್ಲ, ಒಂದೊಂದು ಸತಿ ಹೊಡ್ಬಿಡ್ತಾನೆ ಅವನು. ಆಗ ರನ್ನರ್ ತಂದ್ಕೊಡು ಅವ್ನು ಆಡ್ತೀವಿ. ಹಂಗೆ ಒಂದು ಸ್ವಲ್ಪ ಆಡ್ಸ್ಬಿಟ್ಟು ನಾ ಚೆನ್ನಾಗೈತೆ ಅಂತ ನೋಡ್ಕೊಂಬರ್ತೀನಿ. ಹಾಂ ಚಿಕ್ಕದಾನೆ ತಪ್ಪಿ ಇದ್ರೆ ಕೊಡ್ತೀನಿ ಗೈಸ್. ನಮ್ಮ ಅಂದರು ನಮ್ಮ ಸತಿ ಅದು ಇದು ಗೌರವ್ರ ಮನೆಗೆ ಚಿಕ್ಕದಾನೆ ತಪ್ಪಲೆ ಇದ್ರೆ ಕೊಡಬೇಕಂತೆ. ನಾನು ಮೋನಿಷ್ನ ನೋಡಿಲ್ಲ. ಅತ್ತೆ ಅತ್ತೆ ಒಂದು ಚಿಕ್ಕದು ಅನ್ನ ತಪ್ಪಲೆ ಇದ್ರೆ ಕೊಡ್ಬೇಕಂತೆ. ಗೈಸ್ ಇಲ್ಲಿ ನಾವು ಜ್ಯೂಸ್ ಇಕ್ಕಿದ್ದೀರಿ ನೋಡಿ ಗೈಸ್.
ಐತಿ ಅವ್ರ ಅಪ್ಪನ ಕಳಿಸ್ತೀನಿ. ಮ್ಯಾಚ್ ಏನಾಯ್ತಾ ಗೊತ್ತಿಲ್ಲ, ಏನು ಮಾಡಬೇಕು ಹಾಕೊಂಬರ್ತೀನಿ. ಜಾಸ್ತಿ ಆಗಿಲ್ಲ ಎಲ್ಲೈತೆ ಎತ್ಕೊಂಬಂದನಾ? ವಿಜಯ್ ಹಾಂ ಪ್ರಣವ್ನೇನ ನಮ್ಮ ತಮ್ಮ ಪ್ರಣವ್ ಅಂತ ವಚ್ಚಿಸ್ತೀನಿ. ಯಾವ ಎರಡೈಟು ಅಂತ ನಂಗೆ ಗೊತ್ತಾಗ್ತಿಲ್ಲ. ಕರೆಕ್ಟಾಗಿ ಇರೋಂಗಿಲ್ಲ, ಎರಡು ಒಂದೇ ಸಮಯ ಹಾಂ ಹಂಗೆ ಇದು ಕೊಟ್ಟಿದ್ರಲ್ಲ ಪಾರ್ಟಿಸಿಪೇಟ್, ಅದು ತಂದ್ಕೊಡ್ಲಾ? ಇದು ಅತ್ತೆ ಕೊಟ್ಟಿತ್ತಲ್ಲ, ಅದು ತಂದ್ಕೊಡ್ಲಾ ಅಂದೆ. ಇದೆಲ್ಲಿಕ್ಲಿಯಾ ಹೊಲ್ಗಿಕ್ಕಿದ್ಲಾ ಇದು? ಹೋಗ್ಬಿಟ್ಟು ಹೆಚ್ಚು ಡಿಸ್ಕಷನ್ ನೋಡಿದ್ರು ಒಂದು ತಲೆಯಲ್ಲಿ ಇರುತ್ತೆ. ನಮಗೆ ಧರ್ಮಶಾಲಾ ಏನು ವಿಕೆಟ್ ಸಿಗುತ್ತೆ, ಅಲ್ಲಿನ ಅದ್ರ ಬಗ್ಗೆ ಆಲ್ರೆಡಿ ಯೋಚನೆ ಮಾಡಿರ್ತಾರೆ. ಅದಕ್ಕೆ ನಾನು ಇಲ್ಲಾಡ್ಸೋಣ ಅಂತ ಇದ್ದೀನಿ. ಇಲ್ಲ ಮಾಡ್ತಾ ಇದ್ದಾರೆ ನೋಡಿ ಇವಾಗ. ಅಲ್ಲಿ 11-12 ಇರುತ್ತಲ್ಲ, ಆ ತಲೆಯಲ್ಲಿ ಇಟ್ಕೊಂಡು ಮ್ಯಾಚ್ ಐತೆ ಇವತ್ತು. ಈ ಸಲ ಪಕ್ಕ ನಮ್ಮದು ಇದಾವೆ, ಇದು ಕ್ವಾಲಿಫಿಕೇಶನ್ ಅದು. ಅವಕಾಶ ಇದ್ದಿದ್ರೆ ಆಲ್ರೆಡಿ ಕ್ವಾಲಿಫೈ ಆಗಿದ್ದಾರೆ. ಒಂದು ಚೇಂಜ್ ಮಾಡೋದಕ್ಕೆ ಅಂತ ವ್ಯತ್ಯಾಸ ಆಗಲ್ಲ ಅಂತ ಕ್ಲಿಯರ್ ಆಗಿ ಗೊತ್ತಾಗಿದೆ. ಇಲ್ಲಿ ಪ್ರಯತ್ನ ಪಡಬೇಕು, ಚೇಂಜ್ ಮಾಡಬೇಕು ಅಂತಂದ್ರೆ ಇದೊಂದು ಅವಕಾಶ ಇದ್ದಿದ್ದು. ಅದಕ್ಕೆ ವೆಂಕಟೇಶ್ ಯಾರ ಮೇಲೆ ಆಡಿಸ್ತಾರೆ, ಓಪನ್ ಮಾಡಿಸ್ತಾರೆ. ಮನೆ ನೀನೇ ಬಾಲ್ ಹಾಕ್ ಮನೆ ಕೊಡು ತಗ ಹಾಕು. ನೀನು ವಿಡಿಯೋ ಏನು ಮಾಡೋದು ಬಿಡ, ನಮ್ಮ ತಮ್ಮನ ಮಾತ್ರ. ಓ ಒಡ್ನು ಗಾಯ್ ಸ್ಟಾರ್ಟು. ಅಲ್ಲಿ ಹೋಗ್ಬಿಟ್ಟಿದ್ದೆ ಗಾಯ್, ಫೈಟ್ ಹೊಡೆದವನು. ಏನು ಸ್ಟ್ಯಾಚು ಹೋಗ್ಬಿಟ್ಟವನು, ಇಕ್ಕ ಸಾಕು ಮೂ. ಹಾಂ ಹೆಂಗೆ ಸಿಕ್ಸ್ ಮೇಲೆ ಸಿಕ್ಸ್ ಹೊಡಿತವನೆ. ಸೂಪರ್ ಸ್ಟಾರ್ಟನ್ನು ಹೊಡೆದಿದ್ದಾರೆ ಕಿಶನ್ ಅವರು. 2 ಬಾಲ್ ಕವರ್ ಇಲ್ಲಿ ಇಟ್ಬಿಟ್ಟಿದ್ದೀನಿ ನೋಡಿ ಗೈಸ್, ನಾನು ಸೈಕಲ್ ಹತ್ರ. ಹಿಂಗೆ ಅನ್ಬೋದು, ಹಿಂಗೆ ಅನ್ಬೋದು. ಎಂಟ್ರೆ ಕಿಸ್ತಾರೆ ಬನ್ನಿ ಗೈಸ್ ನೋಡೋದು ಹಿಂಗಂತ. ಎಷ್ಟು ಸರಿ ನೋಟಿಸ್ ಹಿಂದೆ ಮುಂದೆ ಬಿದ್ದಾಗೆಲ್ಲ ಅದು ಕೌಂಟ್ ಆಗುತ್ತೆ. ಏನಾಯ್ತಿದು? ರಿವ್ಯೂ ತೋರಿಸ್ತಾರೆ. ಸೆಕೆಂಡ್ ಕೌಶಲ್ ಆಪ್ಷನ್ನಿಂದ 2 ಹೊಡಿಬೇಕಾಗಿತ್ತು ಅಭಿಷೇಕ್ ಶರ್ಮಾ. ಈ ಶಾಟ್ ಅನ್ನ ಬಿಡೋ ಯೋಚನೆ ಇರಲಿಲ್ಲ. ಬಟ್ ಇದು ಶ್ಯೂರ್ಲಿ ಫುಲ್ ಚಾನ್ಸ್ ಅಲ್ವೇ ಅಲ್ಲ, ಫುಲ್ ಚಾನ್ಸ್ ಇದು. ಇರಲಿಲ್ಲ. ಹೋಗ್ಲಿ ಬಿಟ್ಟು ನೋಡೋಣ ನೆಕ್ಸ್ಟ್ ಟೈಮ್. ಅಯ್ಯೋ ಇಶಾನ್ ಕಿಶನ್ ಅವ್ರಿಗೆ ಯೋಚನೆ ಕರೆಕ್ಟ್ ಆಗಿತ್ತು. ಬ್ಯಾಕ್ ಆಫ್ ದಟ್ ಸ್ಕೋರ್ ಒಂಥರ ನೆಕ್ಸ್ಟ್ ಟೈಮ್ ಬ್ರೇಕ್ ಆಗ್ತಿದ್ದಂಗೆ ಈಸಿ ಆಗುತ್ತೆ. ಅದು ಸ್ಕೋರಿಂಗ್ ಶಾಟ್ ಇಶಾನ್ ಕಿಶನ್ ಅವ್ರಿಗೆ ಇಷ್ಟಪಡ್ತಾರೆ. ಗೊತ್ತಾ ಗೈಸ್, ಈ ಗೇಮ್ ಬೇರೆ ತರನೇ ರಿಫ್ಲೆಕ್ಟ್ ಆಗಿರೋದು. ಕಾರಣ ಏನು ಮಾಡ್ತೀನಿ ಅದು ಸಿಂಗಲ್ ಜೊತೆಗೆ 4 ರನ್ ಆಡ್ ಆಗಿದೆ ಇಶಾನ್ ಕಿಶನ್ ಅವರ ಬೋರ್ಡ್ ಅಲ್ಲಿ.
ಅದೇ ನಾನು ನೋಡ್ತಾ ಇದ್ದೀನಿ ನಂಬರ್ಸ್ ಬೇರೆ ಕತೆ ಹೇಳ್ತಾರೆ ಸಿಗ್ದಾರ ಸ್ಪೆಲ್ ಅದೇ ಹಳೆ ಜರ್ಸಿ ಐತಲ್ಲ ಬ್ಲೂ ಕಲರು ಅದು ಬೆಳಗ್ಗೆ ಎದ್ದಿಟ್ಟು 9 ಗಂಟೆಗೆ ಬ್ಲಾಗ್ ಮಾಡೋವಾಗ ಆಮೇಲೆ ಬ್ಲಾಗ್ ಎಷ್ಟು ಗಂಟೆಗೆ ಮಾಡ್ತೀನಿ 9 ಗಂಟೆಗೆ ನಾನು ಮಾಡ್ತೀನಿ ನಾನು ಡೈಲಿ ಬ್ಲಾಗ್ ಮಾಡ್ತಾ ಇರ್ತೀನಿ ಆಮೇಲೆ ಡೈಲಿ ಬ್ಲಾಗ್ ಮಾಡ್ತಾ ಇರ್ತೀನಿ ಈ ಸತಿ ಪಕ್ಕ ನಾನು ಮಾಡಲೇ ಮಾಡ್ತೀನಿ ಆಗ ಟೈಮ್ ಔಟ್ ಅಂತ ಬಿಟ್ಬಿಟ್ರು ಹಾಗೆ ಇವತ್ತಿನ